ಕಾಂಗ್ರೆಸ್ ಕೊಟ್ಟಂತಹ ಭಿಕ್ಷೆಯಿಂದ ವಿಜಯೇಂದ್ರ ಗೆದ್ದಿದ್ದು ಅಂತ ಡಿ.ಕೆ. ಶಿವಕುಮಾರೇ ಸ್ವತಃ ಹೇಳಿದ್ದಾರೆ. ವಿಜಯೇಂದ್ರ ಜೊತೆ ಹೊಂದಾಣಿಕೆಯ ಪ್ರಶ್ನೆಯೇ ಇಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ MLA ಆಗಿದ್ದು ವಿಜಯೇಂದ್ರ ಜೊತೆ ಹೊಂದಾಣಿಕೆಯಾಗುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಮ್ಮ ಭಿಕ್ಷೆಯಿಂದ ಗೆದ್ದಿದ್ದು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೂ ವಿಜಯೇಂದ್ರ ಹೊಂದಾಣಿಕೆಯನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ಈ ನಡುವೆ ವಿಜಯೇಂದ್ರ ಜೊತೆ ಸಮನ್ವಯತೆ ಅನ್ನುವಂಥ ಪ್ರಶ್ನೆಗೆ ಯತ್ನಾಳ್ ಉತ್ತರ ಕೊಟ್ಟಿದ್ದಾರೆ. ವಿಜಯೇಂದ್ರ ಜೊತೆ ಹೊಂದಾಣಿಕೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಬಳ್ಳಾರಿ ಪಾದಯಾತ್ರೆ ಯಾರ ನೇತೃತ್ವದಲ್ಲಿ ಇಲ್ಲ, ನಮ್ಮದು ಸಾಮೂಹಿಕ ನಾಯಕತ್ವದ ಪಾದಯಾತ್ರೆ. ನಾವು ಭಿನ್ನಮತೀಯರಲ್ಲ, ಬಂಡಾಯಗಾರರಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಎಂಬ ಶಾಪದಿಂದ ಮುಕ್ತ ಮಾಡಿ ನಿಜವಾದ ಬಿಜೆಪಿ ಕಟ್ಟಬೇಕು ಅಂತ ಅಂದ್ಕೊಂಡಿರೋ ನಾವು ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಾನು ವಿಜಯೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕಾಗೋದಿಲ್ಲ ಅಂದರೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳ್ಯಾರ, ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ MLA ಆಗಿದ್ದೀಯಾ, ನೀನು ವಿಧಾನಸೌಧ ಕಟ್ಟಿ ಹತ್ತಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇದನ್ನು ಮೊದಲು ನಾನು ಹೇಳ್ಕೊತಾ ಇದ್ದೆ, ಇವತ್ತು ಒಪ್ಕೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥದ್ದು. ಅಂಥವ್ರ ಜೋಡಿ ಹೊಂದಾಣಿಕೆ ಆಗೋದಿಲ್ಲ. ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಕೊಟ್ಟು ಕಳಿಸಿದ್ರು ನಿನ್ನೆ, ಸ್ವಲ್ಪ ದಿವಸ ಮೌನ ಇರ್ರಿ, ನಾವೆಲ್ಲ ಸರಿ ಮಾಡ್ತೀವಿ. ಪಕ್ಷದಲ್ಲಿ ಪ್ರಾಮಾಣಿಕರಿಗೆ, ಹಳೆಯ ಕಾರ್ಯಕರ್ತರಿಗೆ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿದ್ದಾರೆ. ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ, ಸಂಘದ ಹಿರಿಯರು ನನಗೆ ಕಿವಿಮಾತು ಹೇಳಿದ್ದಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ಅವ್ರು ಏನು ಹೇಳ್ಯಾರಲ್ಲ, ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಗೌರವ ಕೊಡ್ತೀವಿ ಅನ್ನೋಂಥದ್ದೇನು ನನಗೆ ಒಂದು ಭರವಸೆ ಕೊಟ್ಟಾರ. ಅದಕ್ಕೆ ನಂದು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದೆ ಅದನ್ನು ಕೇಳ್ತೇನೆ. ನೇತೃತ್ವ ಇಲ್ಲಿ ಇಲ್ಲ. BJP ಸಾಮೂಹಿಕ ನಾಯಕತ್ವ, ಯಾರು ಬರೋರು ಬರ್ಬೋದು, ಬಿಡೋರು ಬಿಡ್ಬೋದು, ನಾವೆಲ್ಲರೂ ಕೂಡಿ ಮಾಡ್ತೀವಿ. ನಮ್ಮ ಅಜೆಂಡಾ ಏನಪ್ಪ ಅಂದ್ರೆ, ನಾವು ಬಂಡಾಯಗಾರರಲ್ಲ, ನಾವು ಭಿನ್ನಮತೀಯರಲ್ಲ, ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಹೊಂದಾಣಿಕೆಯ ರಾಜಕಾರಣವನ್ನುವಂಥ ಶಾಪದಿಂದ ಮುಕ್ತ ಮಾಡಿ ನಿಜವಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಅನ್ನೋಂಥವ್ರು. ದಯವಿಟ್ಟು ಮಾಧ್ಯಮಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ಭಿನ್ನಮತೀಯ ಬಂಡಾಯಗಾರ ತನಬೇಡ್ರಿ. ನೀವು ಹಂಗೇನಾರ ಅಂದ್ರೆ ವಿಜಯೇಂದ್ರ ನಿಮಗೇನೋ ಕೊಟ್ಟಾರತ್ತ ನಾವು ತಿಳ್ಕೊತೀವಿ. ನೀವು ಜಾಗೃತ ಆಗಿ ನಮ್ಮ ಬಂಡಾಯ ಅಂದ್ರೆ ವಿಜಯೇಂದ್ರ ಏನೋ ಪ್ಯಾಕೇಜ್ ಕೊಟ್ಟಾನ ನಾನು ಓದ್ತೀನಿ. ಅದಕ್ಕೆ ಯಾವ ಮಾಧ್ಯಮದವರು ನಮ್ಮ ಗುಂಪಿಗೆ ಬಂಡಾಯಗಾರ ಅನ್ಬೇಡ್ರಿ. ಪಕ್ಷದ ವೃದ್ಧಿಗಾಗಿ ಹೋರಾಟ ಮಾಡ್ತಿರುವ ನಿಷ್ಠಾವಂತ ಕಾರ್ಯಕರ್ತರ ತಂದ್ರಿ ಸಂದೇಶ ಬಂದಿಲ್ಲ, ಕರೀಲಿ ಅಲ್ಲಿ ಏನು ಕರೆದ್ರು ನಾವು ಹೇಳ್ತೀವಿ. ನಾವು ಒಬ್ಬೊಬ್ಬರೇ ಹೋಗಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ನಿರ್ಣಯ ಮಾಡಿ ಮನೆ ನಾವು ಒಟ್ಟಾಗಿ ಹೋಗ್ತೀವಿ. ನಿನ್ನೆ ನಮ್ಮ ಪ್ರತಾಪ್ ಸಿಂಗ್ ಹೇಳ್ಯಾರಲ್ಲ, ನಾವು ಒಟ್ಟಾಗಿರ್ತೀವಿ. ನಾವು ಹೋರಾಟ ಮಾಡ್ಲಕತ್ತೀವಿ. ಯತ್ನಾಳೇನೋ ಅಧ್ಯಕ್ಷ ಮಾಡಬೇಕು, ವಿರೋಧ ಪಕ್ಷ ನಾಯಕ ಮಾಡೋಕ್ಕತ್ತಲ್ಲ, BJPನ ಬಲವೃದ್ಧಿ ಮಾಡಬೇಕು. ಹೊಂದಾಣಿಕೆ ರಾಜಕೀಯದಿಂದ BJP ಮುಕ್ತ ಆಗಬೇಕು, ಕುಟುಂಬ ವರ್ಗದಿಂದ ಮುಕ್ತ ಆಗಬೇಕು, ಅಂಥ BJP ಕಟ್ಟಬೇಕಂತ ನಾವು ಈ ಹೋರಾಟ ಮಾಡ್ತಾಯಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.